ನಮಸ್ಕಾರ ವೀಕ್ಷಕರೇ, ಸಿನಿಮಾ ಸೆಂಚುರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸಿನಿಮಾ ಸೆಂಚುರಿಯಲ್ಲಿ ನಾವು ಅಂದರೆ ಭಾರತೀಯ ಚಿತ್ರರಂಗಕ್ಕೆ 100 ವರ್ಷ ತುಂಬ್ತಾ ಇದೆ. ಇದೇ ವೇಳೆ ಕನ್ನಡ ಚಿತ್ರರಂಗ ಕೂಡ 80 ವರ್ಷ ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ಕನ್ನಡ, ಹಿಂದಿ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ತಮ್ಮ ಒಂದು ಅಭಿನಯದಿಂದ, ತಮ್ಮ ಒಂದು ಅಪೂರ್ವ ಕೊಡುಗೆಯಿಂದ ಚಿತ್ರರಂಗದ ಶ್ರೀಮಂತಿಕೆ ಕಾರಣರಾದಂತಹ ಎಲ್ಲರನ್ನು ಕೂಡ ನೆನೆಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಸಿನಿಮಾ ಸೆಂಚುರಿ. ಓಕೆ, ಇವತ್ತಿನ ಸಿನಿಮಾ ಸೆಂಚುರಿಯಲ್ಲಿ ನಿಮಗೆ ಬಹಳ ಖುಷಿ ಕೊಡೋ ವಿಚಾರ ಏನಂತಂದರೆ, ಕನ್ನಡದ ನಟ ಭಯಂಕರ ವಜ್ರಮುನಿ, ವಜ್ರಮುನಿ ಅವರ ಸ್ಥಾನವನ್ನು ಕನ್ನಡ ಚಿತ್ರರಂಗದಲ್ಲಿ ತುಂಬೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ತುಂಬುವಂಥ ನಟರು ಕೂಡ ಕಾಣ್ತಾ ಇಲ್ಲ ಆ್ಯಸ್ ಎ ವಿಲನಸ್ ಕ್ಯಾರೆಕ್ಟರಲ್ಲಿ. ಬಟ್ ವಜ್ರಮುನಿ ಅಂದರೆ ಏನು ಅನ್ನೋದು ಇಡೀ 6 ಕೋಟಿ ಕನ್ನಡಿಗರಿಗೆ ಗೊತ್ತು. ವಜ್ರಮುನಿಯವರ ಕಾಯ ಇರ್ಬೋದು, ಅವರ ಧ್ವನಿ ಇರ್ಬೋದು, ಅವರ ರೋಷಾವೇಶ ಇರ್ಬೋದು, ಎಲ್ಲವೂ ಕೂಡ. ಆದರೂ ಕೂಡ ಇಡೀ ಕನ್ನಡಿಗರ ಹೃದಯದಲ್ಲಿ ವಜ್ರಮುನಿ ಅವರಿಗೆ ಒಂದು ವಿಶೇಷವಾದಂಥ ಸ್ಥಾನ, ವಿಶೇಷವಾದಂಥ ಗೌರವ ಇದ್ದೇ ಇರುತ್ತೆ. ಕನ್ನಡಿಗರಿಗೆ ವಜ್ರಮುನಿ ಅಂದರೆ ಏನು? ಬನ್ನಿ ಈ ರಿಪೋರ್ಟ್ ನೋಡೋಣ. ಮಿಮಿಕ್ರಿ ಮಾಡೋರಿಗೂ ಕೂಡ ವಜ್ರಮುನಿ ಅವರ ವಾಯ್ಸನ್ನು ಮಿಮಿಕ್ರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಭಿನಯದಲ್ಲಿ ಅವರು 100% ಎಷ್ಟು ಇನ್ವಾಲ್ವ್ ಆಗ್ತಿದ್ರು ಅನ್ನುವಂಥದ್ದು. ಆದರೆ ಇವತ್ತಿನ ಸಿನಿಮಾ ಸೆಂಚುರಿಯಲ್ಲಿ ನಾವು ನಿಮಗೆ ವಜ್ರಮುನಿ ಕುಟುಂಬವನ್ನು ಪರಿಚಯಿಸ್ತಾ ಇದ್ದೀವಿ. ವಜ್ರಮುನಿ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತೆರೆದಿಡುವುದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಮೊದಲಿಗೆ ವಜ್ರಮುನಿಯವರ ಧರ್ಮಪತ್ನಿ ಲಕ್ಷ್ಮೀ ವಜ್ರಮುನಿಯವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆಯೇ ವಜ್ರಮುನಿಯವರ ಪುತ್ರ, ಅಂದರೆ ಅವರಿಗೆ ಒಟ್ಟು 3 ಪುತ್ರರು. ಕೊನೆ ಪುತ್ರ ಜಗದೀಶ್ ವಜ್ರಮುನಿ. ಓಕೆ, ಮೊದಲಿಗೆ ನಾನು ಅಮ್ಮನ ಹತ್ರ ಕೇಳ್ತೀನಿ. ಅಮ್ಮ, ಈ ವಜ್ರಮುನಿ ಅಂತ ಯಾವ ಮಕ್ಕಳಿಗೆ ಹೆಸರಿಟ್ಟದನ್ನು ನಾನು ನೋಡಿಲ್ಲ. ಯಾವ ಮಕ್ಕಳಿಗೂ ವಜ್ರಮುನಿ ಅಂತ ಹೆಸರಿಲ್ಲ. ಯಾಕಂದರೆ ಅವರ ಆ್ಯಕ್ಟಿಂಗ್ ನೋಡಿಬಿಟ್ಟು ಹೆದರಿಬಿಟ್ಟು ಯಾರಿಟ್ಟಿಲ್ವೋ ಏನೋ. ನಿಜವಾಗಿ ಅವರಿಗೆ ವಜ್ರಮುನಿ ಅಂತ ಹೆಸರು ಬಂದಿದ್ದು ಹೇಗೆ? ಅವರು ಮನೆ ದೇವರಾದ್ರಿಂದ ಅದನ್ನು ಅವರು ವಜ್ರಮುನಿ ಅಂತ ಅವರಿಗೆ ಹೆಸರಿಟ್ರು. ಅವರು ತಾಯಿ ತಂದೆ ಅವ್ರ ನಮ್ಮ ಮನೇಲಿ ಯಾವ ಮಕ್ಳು ಹುಟ್ಟಿದ್ರು ಮೊದಲು ಅದೇ ದೇವರ ಹೆಸರೇ ಇಡೋದು, ವಜ್ರಮುನಿ ಅಂತ. ವಜ್ರಮುನೀಶ್ವರ ದೇವಸ್ಥಾನ ಅದು. ವಜ್ರಮುನಿ ಅಂತಾನೆ ಹೆಸರು. ಅವ್ರ ತಂದೆಯವ್ರ ಹೆಸರು ವಜ್ರಪ್ಪ ಅಂತ. ಹಾಗಾಗಿ ಆ ಮನೆ ದೇವ್ರ ಹೆಸರೇ ಎಲ್ಲರಿಗೂ ಇಡ್ತಾ ಇದ್ದಾರೆ. ಈಗಿರೋ ನಮ್ಮ ಮಕ್ಕಳಿಗೆಲ್ಲ ಅಷ್ಟೇ ಹೆಸರು ಏನು ಬಂದಿರುತ್ತೋ ಅದ್ರ ಜೊತೆ ವಜ್ರ ಅಂತ ಸೇರಿಸ್ತೀವಿ. ಈಗ ಎಷ್ಟು ಒಟ್ಟು ಮಕ್ಕಳು? 3 ಮಕ್ಕಳು. ನನಗೆ ದೊಡ್ಡವನು ಗಿರೀಶ್ ಅಂತ, ಎರಡನೇವನು ವಿಶ್ವನಾಥ್, ಮೂರನೇವನು ಜಗದೀಶ್. 3 ಜನ ಮಕ್ಕಳಿದ್ದಾರೆ. ಅವ್ರಿಗೆ 2 ಮದುವೆ ಮಾಡಿದ್ದೀವಿ. ಅವ್ರಿಗೆ 1 ಹೆಣ್ಣು 1 ಗಂಡು ಇದೆ. ಇಬ್ಬರಿಗೂ 1 ಹೆಣ್ಣು 1 ಗಂಡು. 4 ಜನ ಮೊಮ್ಮಕ್ಕಳಿದ್ದಾರೆ ನನಗೆ. ಮೊಮ್ಮಕ್ಕಳ ಹೆಸರು ದೊಡ್ಡವಳ ಹೆಸರು ದೊಡ್ಡ ಮಗಳು ಬೃಂದ ಅಂತ. ಮಗ ಬಂದು ವರ್ಷಿತ್ ವಜ್ರು ಅವನ ಹೆಸರು. ಭವಿಷ್ಯ ಅಂತನೂ ಕೂಗ್ತೀವಿ, ವರ್ಷಿತ್ ವಜ್ರು ಅಂತ ಅವನ ಹೆಸರು ಬಂದಿದೆ. ಇವರು ಜಗದೀಶ್ ಮಗಳು ಬಂದು ಅನಿಕಾ ಅಂತ, ಅನಿಕಾ ಶ್ರೇಯಾ ಅಂತ ಅವಳ ಹೆಸರು. ದೊಡ್ಡವನಿಗೆ ಅವ್ನು ಸ್ವಲ್ಪ ವೀಕ್ ಇದ್ದಾನೆ, ಅವ್ನು ಸ್ವಲ್ಪ ಅದು ಮದುವೆ ಮಾಡ್ಕೊಳ್ಳಲ್ಲ ಅಂತ, ಅದಕ್ಕೆ ಮಾಡಲಿಲ್ಲ ನಾವು. ಏನು ಮಾಡ್ಕೊತಿದ್ದೀರಿ ಎಲ್ಲರೂ ಕೂಡ ಮಕ್ಕಳು? ನಮ್ಮಣ್ಣ ದೊಡ್ಡಣ್ಣ ಬಂದು ಅಲ್ಲೇ ಮನೆ ಹತ್ರನೇ ಇರ್ತಾರೆ. ಎರಡನೇ ಅಣ್ಣ ಬಂದು ಅವ್ರದ್ದು ನರ್ಸರಿ ಮೇಂಟೈನ್ ಮಾಡ್ತಾರೆ. ವಜ್ರಗಿರಿ ನರ್ಸರಿ ಅಂತ ನಮ್ಮದೇ ಇದೆ. ಆ ಫಾರ್ಮಲ್ಲಿ ಅದರಲ್ಲಿ ನರ್ಸರಿ ಪ್ಲಾಂಟ್ಸ್ ಸಂಬಂಧಪಟ್ಟಿದ್ದು ಅವ್ರು ನೋಡ್ಕೊತಾರೆ. ತೋಟದ ಸಂಬಂಧಪಟ್ಟಿದ್ದೆಲ್ಲ ಅವರೇ ನೋಡ್ಕೊಳ್ಳೋದು. ಹಸು ಇದೆ, ಮತ್ತೆ ಡೈರಿಗೆ ಹಾಲೆಲ್ಲ ನಮ್ಮ ಮನೆಯಿಂದನೇ ಹೋಗುತ್ತೆ. ಮತ್ತೆ ಗೋಟ್ ಫಾರ್ಮಿಂಗ್ ಇದೆ, ಮತ್ತೆ ನರ್ಸರಿದು ಮತ್ತೆ ಅದೆಲ್ಲ ಫುಲ್ ಅವರೇ. ತೋಟದೆಲ್ಲ ಇನ್ಚಾರ್ಜ್ ಎಲ್ಲ ನಮ್ಮ ಎರಡನೇ ಅಣ್ಣನೇ. ಅವರು ಚಿಕ್ಕಪ್ಪಂದಿರು ಇದ್ದಾರೆ, ಅವರು ನೋಡ್ಕೊಳ್ತಾರೆ. ಓಕೆ ಓಕೆ. ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಿ ನೀವು ವಜ್ರಮುನಿ ಅವ್ರನ್ನ ಈಗ? ಒಂದು ವೇಳೆ ಅಂದರೆ ನೀವೆಲ್ಲ ಬಿಸ್ನೆಸ್ ಇದರಲ್ಲಿದ್ದೀರಿ, ಅವರು ಕೂಡ ಎಲ್ಲದರಲ್ಲೂ ಕೇವಲ ನಾಟಕ ರಂಗ ಅಥವಾ ಸಿನಿಮಾ ರಂಗ ಅಂತಲ್ಲ, ಎಲ್ಲದರಲ್ಲೂ ಕೈಯಾಡಿಸಂಥ ವ್ಯಕ್ತಿ. ಇವತ್ತು ನಿಮ್ಮ ತಂದೆಯವರು ಇದ್ದಿದ್ರೆ ನಿಮಗೆ ಎಷ್ಟು ತುಂಬ ಸಂತೋಷ ಆಗ್ತಿತ್ತು. ನಮ್ಮ ತಂದೆಯವರು ತುಂಬ ಕಷ್ಟ ಬಿದ್ದು ಮೇಲೆ ಬಂದವರು, ಮತ್ತು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅವ್ರಿಗೆ 62 ವಯಸ್ಸಲ್ಲಿ ಅವರು ತೀರ್ಕೊಂಡಿದ್ದಾರೆ. 2006. ಅವ್ರು ಇವಾಗ ಮೊಮ್ಮಕ್ಳ ಜೊತೆ ಆಡ್ಕೊಂಡಿರೋ ಅಂತ ವಯಸ್ಸು ಅವ್ರದ್ದು. ಆರಾಮಾಗಿ ಜೀವನ ಮೊಮ್ಮಕ್ಳ ಜೊತೆ ಇರೋ ಹಂಗೆ ಇದ್ದಿದ್ದು ಕಳ್ಕೊಂಡ್ರು. ಓಕೆ ಅಮ್ಮ, ಈಗ ವಜ್ರಮುನಿ ಅಂತಂದರೆ ಕೇವಲ ಥಿಯೇಟ್ರ್ಗಳಲ್ಲಿ ಮಾತ್ರ ಅಲ್ಲ, ಥಿಯೇಟ್ರಲ್ಲಿ ಆ ಸ್ಕ್ರೀನಲ್ಲಿ ನೋಡಿದ್ರೇ ಇಡೀ ಜನ ಹೆದರ್ತಾ ಇದ್ರು. ನೀವು ಅವ್ರ ಜೊತೆ ಸಂಸಾರ ಮಾಡೋದು, ಆ ಹೆಸರು ಕೇಳಿದ್ರೇನೆ ಅದರಲ್ಲಿ ಏನೋ ಒಂದು ಅರ್ಥ ಇದೆ, ಒಂಥರ ಎದುರ್ಕೊಳ್ಳೋ ಅಂಥದ್ದು ಇದೆ. ಒಂಥರ ಹೆಸರು ಕೇಳಿದ್ರೇನೆ ಅದು ಏನೋ ಒಂದು ನಮಗೆ ಒಂಥರ ಅನ್ಸುತ್ತೆ ಎಲ್ಲರಿಗೂ. ಏನು ಆ ಹೆಸರು ಅಂದರೆ ಏನು ಅಂತ ಚೆನ್ನಾಗಿದೆಯಲ್ಲ, ಏನು ವಜ್ರ ವಜ್ರ ಅಂತಾನೆ ಇಟ್ಟಿದ್ದೀರಲ್ಲ,
ಅದೇ ಹೇಳಿದ್ವಿ ನಾವು, ವಜ್ರ ಅಂತಂದ್ರೆ ಅವ್ರ ಮನೆ ದೇವರ ಹೆಸರು ವಜ್ರಮುನೇಶ್ವರ ಅಂತ, ಅದು ಅವ್ರಿಗೆ ವಜ್ರಮುನಿ ಅಂತ ಹೆಸರಿಟ್ಟಿದೆ. ಆ ಹೆಸರು ಕೇಳಿದ್ರೆ ಏನೋ ಒಂಥರ ಅನ್ಸುತ್ತೆ. ವಜ್ರಮುನಿ ಒಂಥರ ರೋಮಾಂಚನ ಹೆಸರು, ಎಲ್ಲವೂ ಅಡಗಿದೆ ಅದರಲ್ಲಿ. ಅದರಲ್ಲೊಂದು ಅಟ್ರಾಕ್ಷನ್ ಇದೆ, ಅದರಲ್ಲೊಂದು ರೋಮಾಂಚನ, ಅದರಲ್ಲೊಂದು ಭಯ, ಅದರಲ್ಲೊಂದು ಭಕ್ತಿ, ಎಲ್ಲವೂ ಹೌದೌದು. ಅದರಲ್ಲಿ ನಿಜವಾಗ್ಲೂ ಹೆಸರು ಕೇಳಿದ್ರೇನೆ ಆ ತರ ಅನ್ಸುತ್ತೆ ನಮ್ಗೆ. ನೀವು ಫಸ್ಟ್ ಯಾವಾಗಮ್ಮ ಅವ್ರನ್ನ ನೋಡಿದ್ದು? ನಾನು ಫಸ್ಟ್ ನಮ್ಮ ಮನೆಗೆ ನೋಡೋದಿಕ್ ಬಂದಿದ್ರು ನಾನು ಅದೇ ಫಸ್ಟ್ ಅವ್ರನ್ನ ನೋಡಿದ್ದಿತ್ತು. ನಾನು ಅದೇ ಫಸ್ಟ್ ನೋಡಿದ್ದು. ಆಮೇಲೆ ನಮ್ಮ ದೊಡ್ಡಪ್ಪ ಇದ್ರು, ನಮ್ಮ ಜಯನಗರ ಕನಕನಪಾಳ್ಯ ಅಂತ, ಅಲ್ಲಿ ಅವ್ರು ಇದ್ದಿದ್ದು. ಅಲ್ಲಿ ನಮ್ಮ ದೊಡ್ಡಪ್ಪ ಒಬ್ರಿದ್ರು. ಅವರು ಯಾವಾಗಲೂ ಹೇಳೋರು ಬಂದು, ನಮ್ಮ ಕನಕನಪಾಳ್ಯದಲ್ಲಿದ್ದಾರೆ ಅವರು, ವಜ್ರಮುನಿ ಅಂತ, ವಜ್ರಪ್ಪ ಅವ್ರ ಮಗ, ನೋಡೋಣ ಅಂತ ಯಾವಾಗಲೂ ಹೇಳ್ತಿದ್ರು. ನಾವು ಇನ್ನೂ ಓದ್ತಾ ಇದೀವಿ, ಇನ್ನೂ ಈಗಲೇ ಏನಕ್ಕೆ ಮದುವೆ ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು. ಹಾಗೆ ಇವರೇನು ಸಿನಿಮಾದಲ್ಲಿ ಏನಿರಲಿಲ್ಲ? ಇಲ್ಲ, ಸಿನಿಮಾದಲ್ಲಿ ಏನಿರಲಿಲ್ಲ. ಸಿನಿಮಾ ನಾನು ಮದುವೆ ಆಗಿ ಬಂದ್ಮೇಲೆನೆ 1000 ಮೆಟ್ಟಿಲು ಶೂಟಿಂಗ್. ನಾಟಕಗಳು, ನಾಟಕ ತುಂಬಾ ಮಾಡ್ತಾ ಇದ್ರು. ನಾಟಕ ನೋಡಿದ್ದೀನಿ ನಾನು, ತುಂಬಾ ನೋಡಿದ್ದೀನಿ ನಾಟಕ. ನಾನು ಆಗ ನನ್ನ ಮದುವೆ ಆದ ವಸ್ತ್ರಲ್ಲೇನೆ ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿಲಿ ಅಲ್ಲೇ ಒಂದು ನಾಟಕ ಮಾಡಿದ್ರು. ಆಗ ನನಗೆ ಭಯ, ಅವರು ಮಾತಾಡ್ತಾ ಇದ್ರೇನೆ ತುಂಬಾ ಭಯ. ನಾನು ಅಲ್ಲಿ ಮುಂದೆ ಕೂತಿದ್ರೆ ನಾನು ಎದ್ದು ಹೋಗಿ ಹಿಂದೆ ಕೂತ್ಬಿಟ್ಟೆ ನಾನು. ಅಷ್ಟೊಂದು 1000 ಮೆಟ್ಟಿಲು ಚಿತ್ರ ಮಾಡ್ತಾರೆ. ಅದಾದ ನಂತರ ಎರಡನೇ ಸಿನಿಮಾ, ಯಾಕಂದ್ರೆ 1000 ಮೆಟ್ಟಿಲು ಸಿನಿಮಾ ಆಮೇಲೆ ರಿಲೀಸ್ ಆಗೋದಂಥದ್ದು. ಅದು ಸ್ಟಾರ್ಟಿಂಗ್ ಮಾಡಿದ್ರು, ಅದು ಹಾಗೆ ಸ್ಟಾಪ್ ಆಗಿ ಆಮೇಲೆ ಮತ್ತೆ ಪುಟ್ಟಣ್ಣ ಅವರು ಮಲ್ಲಮ್ಮನ ಪವಾಡ ಪಿಕ್ಚರ್, ಫಸ್ಟ್ ಪಿಕ್ಚರ್ ಅದೇನೆ. ಫಸ್ಟ್ ಪಿಕ್ಚರ್ ಇಡೀ ಕನ್ನಡ ಚಿತ್ರರಂಗಕ್ಕೆ ವಜ್ರಮುನಿ ಅವರನ್ನ ಪರಿಚಯಿಸಿದಂತ ಫಸ್ಟ್ ಪಿಕ್ಚರ್ ಮಲ್ಲಮ್ಮನ ಪವಾಡ, ಪುಟ್ಟಣ್ಣ ಕನಗಾಲ್ ಅವರ ನಿರ್ದೇಶನದ ಮಲ್ಲಮ್ಮನ ಪವಾಡ. ಬನ್ನಿ ಅದರದ್ದು ಒಂದು ಕ್ಲಿಪ್ಪಿಂಗ್ಸ್ ನೋಡ್ಕೊಂಡು. ಈ ಚಿತ್ರ ನೋಡಿದ್ರಮ್ಮ ನೀವು? ನೋಡಿದ್ದೀನಿ, ನಾ ಥಿಯೇಟ್ರಲ್ಲೇ ಹೋಗಿ ನೋಡಿದ್ವಿ. ಕರ್ಕೊಂಡೋಗಿದ್ರು, ಅವರೇ ಕರ್ಕೊಂಡೋಗಿದ್ರು. ಅವ್ರ ತಾಯಿ ಎಲ್ಲರೂ ಹೋಗಿದ್ವಿ, ಅವ್ರ ತಂದೆ ಎಲ್ಲರೂ ಹೋಗಿ ನೋಡಿದ್ವಿ. ಅದೇ ಫಸ್ಟ್ ಪಿಕ್ಚರ್ ಅಲ್ವಾ. ಇವರು ಪಿಕ್ಚರ್ ಮುಂದೆ ಡ್ರಾಮಾ ಮಾಡ್ತಿದ್ರಲ್ಲ, ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಫಸ್ಟ್ ಇವ್ರನ್ನ ಪರಿಚಯ ಮಾಡಿಸಿದ್ದು ಡ್ರಾಮಾಗೆ. ಅವ್ರಿಗೆ ಅದು ಅವ್ರ ತಂದೆಗೆ ಇಷ್ಟ ಇರಲಿಲ್ಲ. ಅವ್ರ ತಂದೆ ಬೇಡ, ಇವನು ಇನ್ ಡ್ರಾಮಾ ಎಲ್ಲ ಹೋದ್ರೆ ಕೆಟ್ಟೋಗ್ತಾನೆ ಅಂತ ಅನ್ನೋರು. ಅವ್ರ ತಾಯಿಗೆ ಇಷ್ಟ. ಅವ್ರ ತಾಯಿ ತುಂಬಾ ಎಂಕರೇಜ್ ಮಾಡಿ ಕಳಿಸ್ತಾ ಇದ್ರು ಅವ್ರನ್ನ. ಈ ಪಿಕ್ಚರ್ ನೋಡಿ ಅವ್ರ ಅಪ್ಪ ಅಂದ್ರೆ ನಿಮ್ಮ ಮಾವ ಅವ್ರೇನಂದಿಲ್ವಾ? ಈ ಪಿಕ್ಚರ್ ನೋಡಿಲ್ಲ. ಆಮೇಲೆ ಅವರು ಪ್ರಭಾಕರ್ ಶಾಸ್ತ್ರಿಗಳು ಬಂದು ಮನೆಯಲ್ಲಿ ಇವ್ರನ್ನ ಕೇಳ್ಕೊಂಡು, ನಿಮ್ಮ ಮಗ ಏನೂ ಆಗಲ್ಲ, ಇನ್ನು ಎತ್ತರಕ್ಕೆ ಬೆಳೀತಾನೆ ಅವನು ಅಂತ ಹೇಳ್ಬಿಟ್ಟು ಅವರೇ ಅವರ ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಪರಿಚಯ ಮಾಡಿಸಿ, ಅವರು ಒಂದ್ಸಾರಿ ಡ್ರಾಮಾ ನೋಡಕ್ ಬಂದಿದ್ರಂತೆ ಪುಟ್ಟಣ್ಣ ಕಣಗಾಲ್. ಇವ್ರದೇ ಅಲ್ವಾ ಎಲ್ಲ ಸ್ಟೋರಿ ಎಲ್ಲ ಅವ್ರದ್ದೇನೆ, ಪ್ರಭಾಕರ್ ಶಾಸ್ತ್ರಿಗಳ್ದೇನೆ ಎಲ್ಲ ಅವರೇ ಬರ್ದಿರೋದು. ಅವರು ಆಗ ಡ್ರಾಮಾ ನೋಡ್ಬಿಟ್ಟು ಇವ್ರನ್ನ ಪಿಕ್ಚರ್ಗೆ ಯಾಕೆ ಹಾಕೊಳ್ಬಾರ್ದು ಅಂತ ಆ ಮೂಲಕ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಪುಟ್ಟಣ್ಣ ಅವರಿಗೆ ವಜ್ರಮುನಿ ಅವರನ್ನ ಪರಿಚಯಿಸ್ತಾರೆ. ವಜ್ರಮುನಿ ಅವರ ನಾಟಕಗಳಲ್ಲಿ ಬಹಳ ಫೇಮಸ್ ಆಗಿರ್ತಾರೆ. ಹಾಗಾಗಿ 1000 ಮೆಟ್ಟಿಲು ಚಿತ್ರ, ಆದರೆ 1000 ಮೆಟ್ಟಿಲು ಚಿತ್ರ ರಿಲೀಸ್ ಆಗೋದಿಲ್ಲ ಆ ಸಂದರ್ಭದಲ್ಲಿ. ನಂತರ ಇತ್ತೀಚಿನ ವರ್ಷಗಳಲ್ಲಿ ರಿಲೀಸ್ ಆಯಿತು, ಅದು ಬೇರೆ ವಿಚಾರ. ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ಕನ್ನಡ ಬೆಳ್ಳಿತೆರೆಗೆ ಖಳನಟನ ಪ್ರವೇಶವಾಗುತ್ತೆ. ಆಮೇಲೆ ಏನೆಲ್ಲ ಆಗುತ್ತೆ? ನಿಜವಾಗಿ ವಜ್ರಮುನಿ ಅವರ ತಂದೆ ವಜ್ರಮುನಿಗಿಂತ ಡಬಲ್ ಕೋಪಿಷ್ಟ ಅಂತೆ. ನನ್ನ ಇದಕ್ಕೆ ಸಾಕು, ಬಿಟ್ಬಿಡ, ನನ್ಗೆ ಎಂಡ್ ಮಾಡ್ಕೊಂಡ್ಬಿಡ್ರಿ, ಇನ್ ಮುಂದಕ್ಕೆ ಯಾರಿಗೂ ಬೇಡ ಫಿಲ್ಮ್ ಲ್ಯಾಂಡು, ಅಷ್ಟೊಂದು ಕಷ್ಟ ಅನುಭವಿಸ್ಬಿಟ್ಟಿದ್ರು ಅವರು.